ನಮಸ್ಕಾರ. ಈಗಿನ ವಾತಾವರಣ ಏನಾಗಿದೆ ಅಂದರೆ ನಮ್ಮ ಆರಂಭಿಸಿ ಅಂತ ಹೇಳ್ತೀವಿ. ಆರಂಭಿಸಿ ವಾರ್ಡಲ್ಲಿ ಹೆಚ್ಚಾಗಿ ಅಡಿಕೆ ಮಂಡಿಗಳಿದ್ದಾವೆ, ಸಂಬಂಧಪಟ್ಟ ಹೋಟ್ಲುಗಳಾಗಿರ್ಬೋದು, ಅಥವಾ ಇಲ್ಲಿ ಹೆಚ್ಚಾಗಿ ಎಲ್ಲರೂ ನಾಗರಿಕರು ಕೆಲಸ ಮಾಡ್ತಾ ಇದ್ದಾರೆ. ಪರಿಸ್ಥಿತಿ ಏನಾಗಿದೆ, ದಟ್ಟವಾಗಿರೋ ಕಾಡು ಗುಡ್ಡ ಅಂತ ಜಾಗದಲ್ಲಿ ಊರುಗಳಿರೋ ಸಾಧ್ಯ ಅಲ್ಲಿ ಸಂಬಂಧಪಟ್ಟ ಕಾವು ಬರೋದು ನೀವು ಕೇಳಿರ್ತೀರ. ಅದೇ ಈ ಆರಂಭಿಸಿ ಮಂಡಿಯಲ್ಲಿ ವಿಶೇಷವಾಗಿ ಇಲ್ಲಿ ಮರಗಳಿದ್ದಾವೆ, ಹಳೆ ಕಾಲದ ಕೊಟ್ರೆಗಳಿದ್ದಾವೆ ನೋಡಿ. ಇಲ್ಲಿ ಹಂಗೆ ಮಾಡಿಬಿಡಿ ಏನಂತೀವಿ, ಆ ಕಡೆ ಹೌದಾ. ಸಂಬಂಧಪಟ್ಟಂಗೆ ಪಕ್ಷಿ ಪ್ರಾಣಿಗಳು ಪ್ರತಿಯೊಂದು ಹಾವುಗಳನ್ನು ಸುತ್ತಮುತ್ತಲ ಇಲಿಗಳು ತಿನ್ನೋಕೆ ಬರುತ್ತೆ. ಆದರೆ ಇವತ್ತು ಒಂದು ಅಸ್ರಾವು ಕಾಣಿಸ್ತಿದೆ, ಗ್ರೀನ್ ಸ್ನೇಕು. ಇದು ವಿಷ ಇಲ್ಲ, ಆದರೆ ಪರಿಸ್ಥಿತಿ ಭಯ ಆದಾಗ ತುಂಬ ಅಟ್ಯಾಕ್ ಮಾಡುತ್ತೆ. ಅದೊಂದು ಒಳ್ಳೆ ರೀತಿಯಲ್ಲಿ ಕಾಣಿಸ್ಕೊಂಡಿದೆ. ಇವರೆಲ್ಲ ಇಳಿಸ್ಬೇಕಂತ ಯೋಚನೆ ಮಾಡಿದ್ರು. ಕೊಟ್ರೆಯಲ್ಲಿ ಸಂಬಂಧಪಟ್ಟ ಪಕ್ಷಿಗಳಾಗಿರ್ಬೋದು, ಮೊಟ್ಟೆಗಳಾಗಿರ್ಬೋದು ತಿನ್ಕೊಂಡಿರ್ತವೆ. ಅದೊಂದು ಒಳ್ಳೆ ರೀತಿಯಲ್ಲಿ ಕಾಣಿಸ್ಕೊಂಡಿದೆ ನೋಡಿ. ಪೆಟ್ಟಾಗಿದೆ, ಅದಕ್ಕೆ ಸ್ವಲ್ಪ ನೋವಾಗಿರುತ್ತಲ್ಲ. ಒಂಚೂರು ನೀರು ಕೊಡಿ, ಸ್ವಲ್ಪ ನೀರಿಗೆ ಕುಡಿಯತ್ತೆ ನೋಡೋಣ. ಹಂಗಬೇಡ ಇದು ಕಚ್ಚುತ್ತಾ? ಇದು ಕಚ್ಚಿದೆ, ವಿಷಯ ಇಲ್ಲ. ಆದರೆ ಬೇರೆ ಪ್ರಾಣಿಗಳಿಗೆ ಜೀರ್ಣ ಶಕ್ತಿ ಇರುತ್ತೆ. ವಿಷಯ ಇಲ್ಲ. ಆದರೆ ಭಯನೇ ವಿಷ ಮನುಷ್ಯನಿಗೆ. ಭಯದಿಂದ ಎದುರು ಬಿಡ್ತಾರೆ ಅಂತ ಬಿಡ್ಬೋದಾ? ನೀರು ಸ್ವಲ್ಪ ಬಿದ್ದರೆ ಸಾಕು, ಅವನ ಆ್ಯಕ್ಷನ್ನೇ ಬೇರೆ ಮಾಡ್ಬಿಡ್ತಾನೆ ನೋಡಿ. ಈ ಮುರ್ತೀರ ನೀವು ನೋಡಿ, ಈ ಮುರ್ತೀರಾ ಏನಾದ್ರು ಅವರು ಈ ಮುರ್ತೀರಣ್ಣ. ಅದು ಭಯ ಅಲ್ಲ. ಆಯ್ತು. ನಮಗೆ ಹೆದರಿಕೆ ಆಗ್ತದೆ, ನಿಮಗೆ ಹೆದರಿಕೆ ಆಗಲ್ಲ. ನೀವು ಬಿದ್ದರೆ ಸಾಕು. ಆಯ್ತು. ಸ್ನೇಕ್ ಆರಾಮ್ಸಲ್ಲಿ ಸಿಕ್ಕ ಹಾಗೆ ಭಾಳ ಮರದಲ್ಲಿ ವಾಸ ಮಾಡುತ್ತೆ ಪೊಟ್ರೆಗಳಲ್ಲಿ. ಏನೋ ಪರಿಸ್ಥಿತಿ, ಅದಕ್ಕೆ ಒಂದು ಪಕ್ಷಿ ಅಟ್ಯಾಕ್ ಮಾಡಕ್ಕೆ ಬಂದಿರ್ಬೋದು, ಅಥವಾ ಮೇಲಿಂದ ರಂಬೆ ಕಟ್ಟಾಗಿ ಬಿದ್ದಿರ್ಬೋದು, ಅಥವಾ ಕಡ್ದಿರೋ ಮರೆಯಲ್ಲಿ ಪೊಟ್ರೆಗಳಿಂದ ಕೆಳಗೆ ಬಿದ್ದಾಗ ಸ್ವಲ್ಪ ಟೈಮ್ ತೊಗೊಂಡು ಹೊರಗೆ ಬಂದಿರ್ಬೋದು. ಈ ಥರ ವಾತಾವರಣದಲ್ಲಿ ಬಂದಿರುತ್ತೆ. ಓಕೆ, ಅದು ಏನು ಮಾಡ್ತೀರಾ, ಪರಿಸ್ಥಿತಿ ತಕ್ಕಂಗೆ ಕರೆಂಟಿಗೆ ತೊಂದರೆ ಕಟ್ ಮಾಡಿ ಚಿಗುರ್ಲಿ ಅಂತ. ಸರ್ ನಮಸ್ತೆ. ಲೇಟ್ ಆಯಿತು, ನೀಟ್ ಆಯಿತು ನೋಡಿ. ನೀವು ಸಾಕಿದ ಹಾವು ಇಲ್ಲೇ ಇದೆ. ಥ್ಯಾಂಕ್ ಯು. ಏನಾಗಲ್ಲ, ಒಂದು ಒಳ್ಳೆ